ಯಾರ ಮಾತನ್ನ ಕೇಳ್ತಾ ಇತ್ತು ಸರ್ಕಾರ? ನಿಮ್ಮ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡೇ ಇದ್ದಾರೆ ಇದ್ರೊಳಗಡೆ. ಧರ್ಮಸ್ಥಳದ ವಿಷಯದಲ್ಲಿ ಅನೇಕರು, ಎಲ್ಲರೂ ಅಲ್ಲ, ಅನೇಕರು ನಿಮ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡೇ ಇದ್ದಾರೆ. ಅವ್ರ ಮಾತುಗಳನ್ನೇ ಕೇಳಿ ಅನೇಕ ನಿರ್ಧಾರ ಮಾಡಿದಿರಿ. ಅವ್ರ ಮಾತುಗಳನ್ನೇ ಕೇಳಿ ಅನೇಕರ ಮೇಲೆ ಕೇಸ್ ಹಾಕಿದಿರಿ. ಅವ್ರ ಮಾತುಗಳನ್ನೇ ಕೇಳಿ ಅನೇಕರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಿ. ಅವರೇ ನಿಮ್ ಬಗ್ಗೆ ಹೊಗಳ್ತಾ ಇರ್ತಾರೆ. ಅವ್ರ ಇದ್ರೊಳಗಡೆ ಇಲ್ವಾ? ನಡೆಯುತ್ತೆ ಎಂಕ್ವೈರಿ ಆತರ? ಅವರು ಸುದ್ದಿಜೀವಿಯೂ ಹೌದು, ಬುದ್ಧಿಜೀವಿಯೂ ಹೌದು, ನಿಮ್ಮ ಸಲಹೆಗಾರರು ಹೌದು, ಎಲ್ಲವೂ ಹೌದು. ನಿಮ್ ಸರ್ಕಾರದಲ್ಲಿದ್ದಾರೆ. ಆ ಒಂದು ಕಾನ್ಸ್ಪಿರಸಿ ಸರ್ಕಾರದಲ್ಲಿ ಧರ್ಮಸ್ಥಳದ ಬಗ್ಗೆ ಎಂಕ್ವೈರಿ ಆಗಕ್ಕೆ ಮಾಡ್ತೀವಿ. SIT ನಾವ್ ಇದನ್ನು ಸ್ವಾಗತ ಮಾಡಿದೀವಿ. SIT ಎಂಕ್ವೈರಿ ಆಗಿರೋದನ್ನ ನಾವು ಸ್ವಾಗತ ಮಾಡ್ತಿದೀವಿ. ಆದ್ರೆ ಇವತ್ತು ಯಾರ ಮಾತನ್ನೇ ಕೇಳಿ ನೀವು SITಯನ್ನ ರಚನೆ ಮಾಡಿದ್ರಿ, ನೇಮಕ ಮಾಡಿದ್ರಿ. ಈಗ ಅವ್ರ ಬಗ್ಗೆನೇ ಎಂಕ್ವೈರಿ ಮಾಡ್ಬೇಕು. ನೀವೀಗ ಅವ್ರ ಬಗ್ಗೆನೇ ಎಂಕ್ವೈರಿ ಮಾಡ್ಬೇಕು. ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋ ಕಾಲ ಬರುತ್ತೀಗ. ನೋಡೋಣ ನಿಮ್ ಸರ್ಕಾರ ಏನ್ ಮಾಡುತ್ತೆ. ಈಗ ಉದಾಹರಣೆಗೆ ಆ ಬುರುಡೆನೇ ಸಿಕ್ಕಿಲ್ಲ ಅಲ್ಲಿ ಅಂತ ಹೇಳಿದ್ರೆ, ಹಂಗಾದ್ರೆ ಬುರುಡೆ ಎಲ್ಲಿಂದ ತಗೊಂಡೋದ? ಚಿನ್ನಯ್ಯ ಆ ಬುರುಡೆಗಳನ್ನು ಎಲ್ಲಿಂದ ತೆಗೆದುಕೊಂಡೋದ? ಮತ್ತ ಅವು ತಲೆ ಬುರುಡೆಗಳ? ಈಗ ತಲೆ ಬುರುಡೆಗಳ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಈಗ ಅದ್ರ ಎಂಕ್ವೈರಿ ಆಗ್ಬೇಕು, ಅವನ ಮೇಲೆ ಕ್ರಮ ಆಗ್ಬೇಕು.